ಇವತ್ತು ನವದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಆತಿಥೇಯ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗ್ತಾ ಇವೆ. ಕಳೆದ ಪಂದ್ಯದಲ್ಲಿ ಉಭಯ ತಂಡಗಳು ಸೋಲಿನ ಕಹಿಯುಂಡಿದ್ದು ಇದೀಗ ಗೆಲುವಿನ ಹಳಿಗೆ ಮರಳಲು ಎದುರು ನೋಡ್ತಾ ಇವೆ. ಒಂದು ಕಡೆ ರಾಜಸ್ಥಾನ್ ರಾಯಲ್ಸ್ ತಂಡ ತವರಿನಲ್ಲಿ RCB ಎದುರು ಮುಗ್ಗರಿಸಿದ್ರೆ, ಮತ್ತೊಂದು ಕಡೆ ಅಕ್ಷರ್ ಪಟೇಲ್ ನೇತೃತ್ವದ ಡೆಲ್ಲಿ ಕ್ಯಾಪಿಟಲ್ಸ್ ತವರಿನಲ್ಲಿ ಮುಂಬೈಗೆ ಶರಣಾಗುವ ಮೂಲಕ ಇದೀಗ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೆ ಕುಸಿದಿದೆ. ಇನ್ನೊಂದು ಸೋಲು ಡೆಲ್ಲಿಯನ್ನ ಮತ್ತಷ್ಟು ಕುಸಿಯುವಂತೆ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಡೆಲ್ಲಿ ಪಡೆ ಇವತ್ತು ಗೆಲುವಿನ ಟ್ರ್ಯಾಕ್ಗೆ ಮರಳಲು ಎದುರು ನೋಡ್ತಾ ಇದೆ. ಅದರಲ್ಲೂ ಮೆಕ್ಗರ್ಕ್ ಫಾರ್ಮ್ನಲ್ಲಿ ಇಲ್ಲದೆ ಇರೋದು ಡೆಲ್ಲಿ ತಲೆನೋವನ್ನು ಹೆಚ್ಚಿಸಿದೆ. ಆದರೆ ಕರಣ್ ನಾಯರ್ 2 ವರ್ಷಗಳ ಬಳಿಕ ತಾವಾಡಿದ ಮೊದಲ IPL ಪಂದ್ಯದಲ್ಲಿ ಮಿಂಚಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ. ಇನ್ನು ಕನ್ನಡಿಗ KL ರಾಹುಲ್ ಕೂಡ ಮತ್ತೆ ಅಬ್ಬರಿಸಬೇಕಿದೆ. ಇನ್ನೊಂದೆಡೆ ರಾಜಸ್ಥಾನ ಪ್ಲೇ ಆಫ್ ಗೆಲ್ಲಬೇಕಿದ್ರೆ ತವರಿನಲ್ಲಿ ಅನುಭವಿಸಿದ ಸೋಲನ್ನು ಮರೆತು ಡೆಲ್ಲಿಯನ್ನು ಎದುರಿಸಬೇಕಿದೆ. ಅದರಲ್ಲೂ ಯಶಸ್ವಿ ಜೈಸ್ವಾಲ್, ಸಂಜು ಸ್ಯಾಮ್ಸನ್, ಧ್ರುವ್ ಜುರೇಲ್, ಶಿಮ್ರಾನ್ ಹೆಟ್ಮೇರ್ ಮಿಂಚಲೇಬೇಕಾಗಿದೆ. ಇನ್ನು ಆರ್ಚರ್ ಹಾಗೂ ಸಂದೀಪ್ ಶರ್ಮಾ ಮಾರಕ ದಾಳಿ ನಡೆಸಿದರೆ ರಾಜಸ್ಥಾನಕ್ಕೆ ಗೆಲುವು ಕಷ್ಟವೇನಲ್ಲ. ಒಟ್ಟಿನಲ್ಲಿ ಇವತ್ತಿನ ಪಂದ್ಯವನ್ನು ಗೆಲ್ಲೋರು ಯಾರು ಅನ್ನೋದನ್ನು ಕಮೆಂಟ್ ಮಾಡಿ. IPL ಹಾಗೂ ಕ್ರೀಡಾ ಜಗತ್ತಿನ ಪ್ರತಿಕ್ಷಣದ ಸುದ್ದಿಗಳಿಗಾಗಿ ನಿರಂತರವಾಗಿ ಭೇಟಿ ಕೊಡಿ asianetsuvarnanews.com.